ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ VAOಗೆ ಸಂಬಂಧಪಟ್ಟಂಥದ್ದು, VAO ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, VAOಗೆ ಸಂಬಂಧಪಟ್ಟಂಥದ್ದು, ಭೂಮಾಪಕರಿಗೆ ಸಂಬಂಧಪಟ್ಟಂಥದ್ದು, ಪ್ಲಸ್ KRES, ಆಮೇಲೆ KSRP, IRP ಪ್ಲಸ್ KSLSA ಕಾನೂನು ಸೇವಾ ಇದರಲ್ಲಿ ಕಾಲಾಗಿದೆಯಲ್ಲ, ಆಫೀಸರ್, ಸೆಕ್ಷನ್ ಆಫೀಸರ್ ಪೋಸ್ಟು, ಅದಷ್ಟಕ್ಕೆ ಸಂಬಂಧಪಟ್ಟಂಥ ಜನರಲ್ ಸ್ಟಡಿ ಸುಮಾರು ಜನ ಮೆಸೇಜ್ ಮಾಡಿದ್ರ. ಕ್ಲಾಸಸ್ ನಡೀತಾ ಇದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡಲ್ಲಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್ ಅಂದರೆ ಏನು ಅಂತ ಹೇಳಿ ಸರ್ ಅಂತ ಕೇಳಿದ್ದೀರಾ. ಹಂಗಂದ್ರೆ ಏನು ಅಂತ ಒಂದು 2 ನಿಮಿಷ ಹೇಳ್ತೀನಿ, ಕಂಪ್ಲೀಟಾಗಿ ಕೇಳಿಸ್ಕೊಳ್ರಿ. 60ರಿಂದ 70 ಕ್ವಶನ್ಸು ಆರಾಮ್ಸೆ ಈಸಿಯಾಗಿ ರೀಚ್ ಆಗ್ಬೋದು. 100ಗೆ ಎಷ್ಟು ರೀಚ್ ಆಗ್ಬೋದು? 60ರಿಂದ 70 ಕ್ವಶನ್ಸು ರೀಚ್ ಆಗ್ಬೋದು. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಫುಲ್ಲು ಮಾಹಿತಿ ಇರುತ್ತೆ. ಅಷ್ಟೊಂದು ಜನಕ್ಕೆ ಮೆಸೇಜ್ ಮಾಡೋಕ್ಕಾಗದೆ ಇಲ್ಲಿ ಹೇಳಿದ್ದೀನಿ. ತುಂಬ ಜನ ಇದ್ದೀರಾ, ಅದಕ್ಕೋಸ್ಕರ ಡೈರೆಕ್ಟಾಗಿ ಇದರಲ್ಲೇ ಹೇಳ್ತೀನಿ. ಕೇಳಿಸ್ಕೊಂಡು ಓದ್ಕೊಳ್ರಿ. ಅರ್ಥ ಆಯ್ತಲ್ಲ? ಏನೇ ಟ್ರಾನ್ಸಾಕ್ಷನ್ ಇದೆ, ಈ ವಾಟ್ಸಪ್ ನಂಬರು, ಚಾನಲ್ ವಾಟ್ಸಪ್ ನಂಬರ್ ಇದೆಯಪ್ಪ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪದೇ ಹೇಳ್ತಾ ಇದ್ದೀನಿ. ಚಾನಲ್ ವಾಟ್ಸಪ್ ನಂಬರ್ 6366996355. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ವಾಟ್ಸಪ್ ಮಾಡಿದ್ರೆ ಯಾವುದೇ ನೋಟ್ಸ್ ಇದ್ರೂ ಕಳಿಸ್ಕೊಡ್ತೀವಿ. ಏನೇ ಇದ್ರೂ ಈ ನಂಬರ್ ಟ್ರಾನ್ಸಾಕ್ಷನ್ ಮಾಡಿ. ಅರ್ಥ ಆಯ್ತಲ್ಲ? ಈ ನಂಬರ್ಗೆ ಒಳ್ಳೇದಾಗಲಿ. ಇನ್ನು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸ್ನ ನೋಡಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ವಿಡಿಯೋಸ್ನ ಕಡ್ಡಾಯವಾಗಿ ನೋಡಬೇಕು. ನೋಡಿದಾಗ ಸ್ಯಾಂಪಲ್ ನೋಟ್ಸ್ ಕಾಣಿಸುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್, ಇದೇ ವಿಡಿಯೋದ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಆ ವಿಡಿಯೋಗಳನ್ನ ನೋಡಿದಾಗ ಅಲ್ಲಿ ನಮ್ಮದೇ ಚಾನಲ್ ವಿಡಿಯೋಸ್ ಅವು, ಹಳೆ ವಿಡಿಯೋಸು. ಅದರಲ್ಲಿ ಯಾವ ಎಕ್ಸಾಮಿನೇಷನಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಅಚ್ಚುಕಟ್ಟಾಗಿ ವಿತ್ ದಾಖಲೆ ಸಮೇತ ಹಾಕಿದ್ದೀವಿ. ನಮ್ಮದೇ ನೋಟ್ಸ್ದು ಫೋಟೋಸ್ ಹೊಡೆದು ಹಾಕಿದ್ದೀವಿ, ಇಷ್ಟಿಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಅದನ್ನು ನೋಡ್ಕೊಳ್ರಿ. ಸ್ಯಾಂಪಲ್ ನೋಟ್ಸ್ ಕಾಣಿಸುತ್ತೆ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಅಷ್ಟೇ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. ಆಯ್ತಲ್ಲ? ಈ ನಂಬರ್ಗೆ, ಈ ವಾಟ್ಸಪ್ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ. ಈ ವಾಟ್ಸಪ್ ನಂಬರ್ಗೆ 6366996355ಗೆ ಒಂದು ಮೆಸೇಜ್ ಮಾಡಿದ್ರೆ ತಕ್ಷಣವೇ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬಳ್ಳಾರಿ DC ಬ್ಯಾಂಕ್ ಯಾರು ನೋಟ್ಸ್ ತೆಗೆದುಕೊಂಡು ಓದಿ. ಶಿಮೂಲ್ಗೂ ಇನ್ನೂ ಟೈಮ್ ಇದೆ, ಓದಿ. ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ. ಟೈಮ್ ವೇಸ್ಟ್ ಮಾಡೋ ಕೆಲಸ ಬೇಡ. ಅರ್ಥ ಆಯ್ತಲ್ಲ? ಅದೆಂಥದ್ದು ಟೈಮ್ ಟೇಬಲ್ ಅನೌನ್ಸ್ ಆದಾಗ ಏನು 100 ಜನ 200 ಜನ ಅದು ಓದೋರ ಲಕ್ಷಣ ಅಲ್ಲಪ್ಪ. ಓದೋರ ಲಕ್ಷಣ ಅಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕೆಲಸ ಬೇಕು ಅಂತಿದ್ರೆ, ಕೆಲಸ ಬೇಕೇ ಬೇಕು ಅನ್ನೋದಿದ್ರೆ ಈಗಲಿಂದಾನೇ ಓದಿ. ಪದೇ ಹೇಳ್ದೇನೆ. 23ನೇ ವರ್ಷ ಎಕ್ಸ್ಪೀರಿಯನ್ಸ್. ಅರ್ಥ ಆಗ್ತಿದೆಯಲ್ಲ? ಟೈಮ್ ಬೇಕು ಓದಲಿಕ್ಕೆ. ಅರ್ಥ ಆಗ್ತಲ್ಲ? ವಾರದಲ್ಲಿ, 1 ದಿನದಲ್ಲಿ, 2 ದಿನದಲ್ಲಿ ಎಕ್ಸಾಮಿನೇಷನ್ ಹಿಂದಿನ ದಿನ ನೋಟ್ಸ್ ಕಳಿಸ್ತಕ್ಕಂಥದ್ದು ಬೈ ಪೋಸ್ಟ್ ಮುಖಾಂತರ ಕಳಿಸ್ಲಿಕ್ಕೆ 3 ದಿನ ಆಗುತ್ತೆ. ಬೇರೆ ಕಡೆ ಇದ್ದರೆ ಕಳಿಸ್ಲಿಕ್ಕೆ 3 ದಿನ ಆಗುತ್ತೆ. ಅದಕ್ಕೋಸ್ಕರ ಅವಶ್ಯಕತೆ ಇದ್ದರೆ ಬಳ್ಳಾರಿ DC ಬ್ಯಾಂಕ್ ಅಚ್ಚುಕಟ್ಟಾಗಿದೆ, ಓದಿ. ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕಾಲಾಗಿದೆಯಲ್ಲ, ಅದಕ್ಕೆ ಓದಿ. ಶಿಮೂಲ್ ಇದೆ, ಓದಿ. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೋಡ್ಕೊಂಡು ಓದ್ಕೊಳ್ರಿ. ಅರ್ಥ ಆಯ್ತಲ್ಲ? ಅಚ್ಚುಕಟ್ಟಾಗಿ ಓದಿ. ನೀಟ್ ಪ್ರಿಪ್ರೇಷನ್ ಇರಲಿ. ನೋಟ್ಸ್ ಅವೈಲಬಿಲಿಟಿ ಹೇಳ್ತೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದ್ರಿ. ಇನ್ನು GS ಕ್ಲಾಸಸ್, ಜನರಲ್ ಸ್ಟಡೀಸ್ ಕ್ಲಾಸಸ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಏನು ಕೋರ್ ಏರಿಯಾಸ್ ಮೆಥಡಲ್ಲಿ ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸು ಬೇಸ್ಡ್ ನಾವು ಮಾಡ್ತಕ್ಕಂಥದ್ದು ಅಂತ ಮೆಥಡು. ಕರೆಂಟ್ ಅಫೇರ್ಸ್, ಫಸ್ಟು ಕರೆಂಟ್ ಅಫೇರ್ಸ್, ಕಂಪ್ಲೀಟ್ ಕರೆಂಟ್ ಅಫೇರ್ಸು. ತದನಂತರ ಕರೆಂಟ್ ಅಫೇರ್ಸ್ ಬೇಸ್ಡ್ ಪೇಪರ್ ಸೆಟ್ ಆಗೋದು ಇದೇ ಮೆಥಡಲ್ಲೇ. ಎಲ್ಲ ಪೇಪರ್ಸು ಸೆಟ್ ಆಗೋದು ಈ ಬೇಸ್ಡ್ ಮೆಥಡಲ್ಲೇ ಸೆಟ್ ಆಗೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ, ಇಂಪಾರ್ಟೆಂಟ್ ಏರಿಯಾಸ್ ಹೇಳ್ತೀವಿ. ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾನಮಿಕ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಎನ್ವೈರ್ಮೆಂಟಲ್ ಸೈನ್ಸು, ಎಷ್ಟಿದ್ದಾವೆ ಸಿಲೆಬಸ್ಸಲ್ಲಿ ಎಷ್ಟಿದೆ ಅಷ್ಟೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಏನೇನು ಕ್ವಶನ್ಸ್ ಬರ್ತವೆ ಅದಷ್ಟೂ ಹೇಳಿರ್ತೀವಿ. ಒಂದು. ನೆಕ್ಸ್ಟ್, ಕರೆಂಟ್ ಅಫೇರ್ಸ್ ಎಷ್ಟಿದೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಯಾವ್ದು ಬರುತ್ತೆ ಅದನ್ನ ಹೇಳಿರ್ತೀವಿ. ನಮ್ಮಲ್ಲಿ ಎಕ್ಸಾಮಿನೇಷನ್ಗೆ ಏನು ಬರುತ್ತೆ ಅದಷ್ಟೇಪ್ಪ ಮಾಡೋದು. ಅದು DCC ಬ್ಯಾಂಕ್ದು ಅಷ್ಟೇ, ಅದು ಯಾವುದು KMFದು ಅಷ್ಟೇ, ಎಲ್ಲವೂ ಅಷ್ಟೇ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಹೊರತು ಇಲ್ಲದೇ ಇರೋ ಕತೆ ನಮ್ಮಲ್ಲಿ ಇಲ್ಲ. ಅರ್ಥ ಆಯ್ತಲ್ಲ? ಟೋಟಲಿ ಶಾರ್ಟ್ಕಟ್ ಮೆಥಡ್, ಕಂಪ್ಲೀಟ್ ಶಾರ್ಟ್ಕಟ್ ಮೆಥಡ್. ಫುಲ್ಲು ಏನು ಕೊಟ್ಟಿರ್ತೀವಿ ಅದು ಓದ್ಕೊಂಡು ಹೋಗ್ಬೇಕು. ಈಗ ಕೋರ್ ಏರಿಯಾ ಮೆಥಡ್ ಅಂದರೆ ಏನು ಅಂತ ಸುಮಾರು ಜನ ಮೆಸೇಜ್ ಮಾಡಿದರೆ ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡ್ರಿ. ಕೋರ್ ಏರಿಯಾಸ್ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಈಗ ಗೊತ್ತಾಯ್ತಲ್ಲ? ಕರೆಂಟ್ ಅಫೇರ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಅರ್ಥ ಆಯ್ತಲ್ಲ? ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳು, ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಅನ್ವಾಂಟೆಡ್ ಓದಬಾರ್ದು. ಯಾವ್ದು ಬರುತ್ತೆ ಅದಷ್ಟೇ. ಇದು ಬರುತ್ತೆ ಕಣ್ಣಿಗೆ ಕಾಣಿಸ್ತಿರುತ್ತೆ, ಇದು ಖಚಿತವಾಗಿ ಬರುತ್ತೆ, ಇವತ್ತಿನ ಟ್ರೆಂಡಲ್ಲಿ ಇದಿದೆ, ಈ ಥರ ಕ್ವಶನ್, ಈ ಟೈಪ್ ಕ್ವಶನ್ಸ್ ತೆಗಿತಾ ಇದ್ದಾರೆ ಅಂದರೆ ಕರೆಂಟ್ ಅಫೇರ್ಸ್ ನೀಟ್ ಅಚ್ಚುಕಟ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು 3-4 ಪೇಪರ್ಸ್, ವಿಜಯ ಕರ್ನಾಟಕ, ಪ್ರಜಾವಾಣಿ, ಹಿಂದೂ ಪೇಪರ್ಸು ಪ್ಲಸ್ ವೆಬ್ಸೈಟ್ಸ್ ಬರ್ತವೆ. ವೆಬ್ಸೈಟಲ್ಲಿ ನೋಡ್ಕೊಂಡು ಹೊರಟೋದ್ರೆ ಸಾಕಾಗುತ್ತೆ. ಇನ್ಯಾವುದಾದ್ರು ಇಂಪಾರ್ಟೆಂಟ್ ಮ್ಯಾಗ್ಝಿನ್ಸ್ ಇದ್ದರೆ ನೋಡಿದ್ರೆ ಎಲ್ಲವನ್ನೂ ಒಂದು ಸತಿ ವೆರಿಫೈ ಮಾಡಿದ್ರೆ ಅಚ್ಚುಕಟ್ಟಾಗಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ನೋಡ್ಕೊಂಬಿಟ್ರೆ
ಸಾಕಾಗುತ್ತೆ. ಅರ್ಥ ಆಯ್ತಲ್ಲ. ಇನ್ನು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಎಷ್ಟು ಸಬ್ಜೆಕ್ಟು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಹಿಸ್ಟ್ರಿನಲ್ಲಿ ಯಾವುದಾದ್ರೂ ವಿಚಾರಗಳು ಪ್ರಚಲಿತ ವಿದ್ಯಮಾನದಲ್ಲಿದ್ದರೆ ಕೇಳ್ತಾರೆ. ಅರ್ಥ ಆಯ್ತಲ್ಲ. ಈ ಥರದವು ಇರ್ತವೆ. ಈಗ ಬುದ್ಧಿಸಮ್ ಕರೆಂಟ್ ಅಫೇರ್ಸಲ್ಲಿದೆ. ಸೊ 1 ಮಾರ್ಕ್ ಬಂದೇ ಬರುತ್ತೆ, ಖಚಿತವಾಗಿ ಬರುತ್ತೆ. ಅರ್ಥ ಆಯ್ತಲ್ಲ. ಇನ್ನು ಹಾರ್ಮುಜ್ ಜನಸಂಖ್ಯೆ ಕರೆಂಟ್ ಅಫೇರ್ಸಲ್ಲಿದೆ. ಜಿಯೋಗ್ರಫಿ ತೆಗಿತಾರೆ, ಖಚಿತವಾಗಿ ತೆಗಿತಾರೆ. ಅರ್ಥ ಆಯ್ತಲ್ಲ. ಇದೇ ಥರ ಏನೇನು ಕರೆಂಟ್ ಅಫೇರ್ಸ್ ಇದೆ ಅದಷ್ಟು ಇಲ್ಲಿ ಹಾಕೋಬೇಕು. ರೂರಲ್ ಡೆವಲಪ್ಮೆಂಟ್ ಅಂದರೆ ಸ್ಕೀಮ್ಸ್ ಬರ್ತವೆ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ಗಳ ಮೇಲೆ ಕ್ವಶನ್ ತೆಗಿಯೋ ಚಾನ್ಸ್ ಇರುತ್ತೆ. ಕೆಲವೊಂದು ಪ್ರಕರಣಗಳನ್ನು ತೆಗಿತಾ ಇದ್ದಾರೆ, ಇತ್ತೀಚೆಗೆ ಪ್ರಕರಣಗಳು ತೆಗಿತಾ ಇದ್ದಾರೆ. ಇನ್ನು ಎನ್ವೈರನ್ಮೆಂಟಲ್ ಸೈನ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಅರ್ಥ ಆಯ್ತಲ್ಲ. ಈ ರೀತಿ ಇರುತ್ತೆ. ಈಗ ಹೇಳ್ತೀನಿ ನೋಡ್ರಿ. ಹಿಸ್ಟ್ರಿ ಕೋರ್ ಏರಿಯಾಸ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದೇ ಒಂದು ಎಕ್ಸಾಂಪಲು, ಸಿಂಧೂ ಬಯಲಿನ ನಾಗರಿಕತೆ. ಸುಮ್ಮನೆ ಒಂದು ಚಾಪ್ಟರ್ ತೊಗೊಂಡಿದ್ದೀನಿ. ಅದರಲ್ಲಿ ನಿವೇಶನಗಳು, ಉತ್ಖನವಾದಂಥ ಸ್ಥಳ ಮತ್ತು ಪತ್ತೆ ಹಚ್ಚಿದವರು, ಈ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್, ಇನ್ ಡೆಪ್ತ್ ಡೀಟೇಲ್ಸ್ ಗೊತ್ತಿದ್ರೆ 1 ಮಾರ್ಕ್ ಬಂದೇ ಬರುತ್ತೆ. ಇದು ಬಂದೇ ಬರುತ್ತೆ ಬಿಕಾಸ್ ರಾಕಿ ಗರಿ ಕರೆಂಟ್ ಅಫೇರ್ಸಲ್ಲಿದೆ. ರಾಕಿ ಗರಿ ಏನಿದೆ ಕರೆಂಟ್ ಅಫೇರ್ಸ್ನಲ್ಲಿದೆ. ಕೇಳ್ತಾ ಇರ್ತಾರೆ. ಅದನ್ನ ನೋಡ್ಕೊಳ್ರಿ. ಅದು ಎಕ್ಸಾಂಪಲ್ ಕೊಟ್ಟಿದ್ದು. ಯಾವ್ದು ಬೇಕಾದ್ರೂ ತೆಗಿಬೋದು. ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಯಾವ್ದು ಬೇಕಾದ್ರೂ ತೆಗಿಬೋದು. ಅರ್ಥ ಆಯ್ತಲ್ಲ. ಇನ್ನು ನೆಕ್ಸ್ಟು ನಿಮ್ಮ ಇದರಲ್ಲಿ ಮಹಾಜನಪದಾಸಲ್ಲಿ ರಾಜ್ಯಗಳು ಮತ್ತು ರಾಜಧಾನಿಗಳ ಮೇಲೆ ಕ್ವಶನ್ ತೆಗಿತಾ ಇರ್ತಾರೆ. ಇದೇ ಥರನೇ ಹೋಗುತ್ತೆ. ಇದೇ ಥರನೇ ಇನ್ನು ಬೌದ್ಧ ಧರ್ಮದಲ್ಲೂ ಅಷ್ಟೇ ಬುದ್ಧಿಸ್ಟ್ ಸಮೀಸ್ ಅದಲ್ಲ, ಟೋಟಲ್ ಗೊತ್ತಿರ್ಬೇಕು. ಬುದ್ಧಿಸಮ್ ಕಂಪ್ಲೀಟ್ ಓದಿದ್ರೆ 1 ಮಾರ್ಕ್ ಬಂದೇ ಬರುತ್ತೆ. ಈ ಥರ ಎಂಟೈರ್ ಹಿಸ್ಟ್ರಿ, ಪ್ರಾಚೀನ ಭಾರತ ಫುಲ್ ಎಂಟೈರ್ ಯಾವ್ಯಾವ ಇಂಪಾರ್ಟೆಂಟ್ ಏರಿಯಾಸ್ ಇದಾವೆ ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಕೊಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ನೋಟ್ಸು. ಮತ್ತು ಮಧ್ಯಕಾಲೀನ ಭಾರತ, ಮೊಘಲ್ಸ್ ಆಗಿರ್ಬೋದು, ದೆಹಲಿ ಸುಲ್ತಾನೇಟ್ಸ್ ಆಗಿರ್ಬೋದು, ಇನ್ನು ಉಳಿದಂಥ ಚಾಪ್ಟರ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಅದಷ್ಟೇ. ಎಕ್ಸಾಮಿನೇಷನ್ಗೆ ಏನು ಬರುತ್ತೆ ಅದಷ್ಟೇ ಸಣ್ಣ ಟಾಪಿಕ್, ಆ ಟಾಪಿಕ್ ಕೊಟ್ಟಿರ್ತೀವಿ. ಈಗ ಅಲಾವುದ್ದೀನ್ ಖಿಲ್ಜಿ ಇಂಪಾರ್ಟೆಂಟ್ ಇದ್ದರೆ ಅಲಾವುದ್ದೀನ್ ಖಿಲ್ಜಿ ಅಷ್ಟೇ. ಅನ್ವಾಂಟೆಡ್ ಏನೂ ಇರೋದಿಲ್ಲ. ಒಂದು ಲೈನ್ ಇರೋದಿಲ್ಲ. ಒಂದೇ ಒಂದು ಸಿಂಗಲ್ ಲೈನ್ ಹುಡುಕಿದ್ರೂ ಈ ನೋಟ್ಸಲ್ಲಿ, ರೆಕಾರ್ಡೆಡ್ ಕ್ಲಾಸಸಲ್ಲಿ ಒಂದು ಲೈನು ಸಿಗೋದಿಲ್ಲ ಅನ್ವಾಂಟೆಡ್ ಅಂತ. ಅರ್ಥ ಆಯ್ತಲ್ಲ. ಅದೇ ರೀತಿ ಮಾಡರ್ನ್ ಇಂಡಿಯಾಗೆ ಬಂದರೆ ಏನು ಇಂಪಾರ್ಟೆಂಟ್ ಇದೆ ಅದಷ್ಟೇ. ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಖಚಿತವಾಗಿ ಎಕ್ಸಾಮಿನೇಷನ್ ಬರುತ್ತೆ ಅಂತಕ್ಕಂಥ ಟಾಪಿಕ್ ಇತ್ತು ಅಂದರೆ ಅದನ್ನು ಎತ್ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ಲ. ಇನ್ನು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಎರವಲು ಸಂವಿಧಾನದ ಮೇಲೆ ಪ್ರತಿ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಲ್ಲೆಲ್ಲಿಂದ ಏನೇನ ಬಾರೋ ಮಾಡ್ಕೊಂಡ್ರು, ಏನೇನು ತೆಗೆದುಕೊಂಡು ಕಾನ್ಸ್ಟಿಟ್ಯೂಷನ್ ಫ್ರೇಮಿಂಗ್ ಆಯಿತು, ಎಲ್ಲಿಂದ ತೆಗೆದುಕೊಂಡು ಅದ್ರ ಮೇಲೆ ಇದ್ದೇ ಇರುತ್ತೆ. ಇನ್ನು ಆರ್ಟಿಕಲ್ 12ರಿಂದ 35 ಆರ್ಟಿಕಲ್ ಹೋದರೆ 2 ಕ್ವಶನ್ ಬಂದೇ ಬರ್ತವೆ, ಖಚಿತವಾಗಿ ಬರ್ತವೆ. 12ರಿಂದ 35 ಸಂಪೂರ್ಣವಾದಂಥ ಜ್ಞಾನ ಇರಬೇಕು. ಒಂದು ಸಣ್ಣ ಲೈನು ಬಿಟ್ಟಿರಬಾರ್ದು. ಅಚ್ಚುಕಟ್ಟಾಗಿ 12ರಿಂದ 35 ಆರ್ಟಿಕಲ್ ಫುಲ್ಲು ಡೀಟೇಲ್ಸ್ ಹೇಳ್ತೀರ ಅಂದರೆ ನಿಮಗೆ 2 ಮಾರ್ಕ್ಸ್ ಖಚಿತವಾಗಿ ಬಂದೇ ಬರುತ್ತೆ. ಎಲ್ಲರೂ ತೆಗೆದಿರ್ಬೋದು, ಇದೇ ತೆಗಿತಾರೆ ಅಂತ ಹೇಳಕ್ ಬರಲ್ಲ. ಎಲ್ಲರೂ ತೆಗೆದಿರ್ತಾರೆ, ಖಚಿತವಾಗಿ ತೆಗೆದಿರ್ತಾರೆ. ಅದೇ ರೀತಿ ತಿದ್ದುಪಡಿಗಳು ತೆಗೆದು ನೋಡ್ರಿ. 100ರಿಂದ 106ವರೆಗೂ 100, 101, 102, 103, 104, 105, 106 ಇಷ್ಟು ಆರ್ಟಿಕಲ್, ಇಷ್ಟು ತಿದ್ದುಪಡಿಗಳಲ್ಲಿ 1 ಮಾರ್ಕು ಖಚಿತವಾಗಿದ್ದೇ ಇರುತ್ತೆ. ಅರ್ಥ ಆಯ್ತಲ್ಲ. ಇದೇ ಥರ ತಿದ್ದುಪಡಿಗಳು ಇನ್ನೂ ಇದಾವೆ ಹಿಂದೆಗಡೆ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಹಿಂದೆಗಡೆ ಇನ್ನು ಉಳಿದಿರ್ತಕ್ಕಂಥ 100 ತಿದ್ದುಪಡಿಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅದಷ್ಟೇ ನೋಡ್ಕೊಳೋದು. ಇಂಪಾರ್ಟೆಂಟ್ ಖಚಿತವಾಗಿ ಬಂದೇ ಬರ್ತವೆ. ಈಗ 42 ಇಂಪಾರ್ಟೆಂಟು, 44 ಇಂಪಾರ್ಟೆಂಟು ಎಕ್ಸಾಂಪಲ್ ಕೊಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಲ್ಲ. ಇಂಪಾರ್ಟೆಂಟು ತುಂಬ, 52 ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟು ಬಂದೇ ಬರ್ತವೆ ಖಚಿತವಾಗಿ. ಈ ಥರ 91 ಇಂಪಾರ್ಟೆಂಟು. ಈ ಥರ ಅಮೆಂಡ್ಮೆಂಟ್ಸು ಇಂಪಾರ್ಟೆಂಟ್ ಯಾವಿರ್ತವೆ ಅದಷ್ಟನ್ನು ಮಾತ್ರ. ಟೋಟಲ್ ಸಿಲೆಬಸ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದು ಒಂದು ಏರಿಯಾಸ್, 1,000 ಏರಿಯಾಸ್ ಆಗುತ್ತೋ, 2,000 ಇಂಪಾರ್ಟೆಂಟ್ ಏರಿಯಾ ಆಗುತ್ತೋ, 3,000 ಆಗುತ್ತೋ, ಎಷ್ಟು ಏರಿಯಾಸ್ ಆಗ್ತಾವೋ ಗೊತ್ತಿಲ್ಲ. ಎಂಟೈರ್ ಸಿಲೆಬಸ್ನ ನೀಟಾಗಿ ಅನಾಲಿಸಿಸ್ ಮಾಡಿ ನೀಟಾಗಿ ತೆಗೆದು ಒಂದು ಕಡೆ ಇಟ್ಕೊಂಡು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಓದ್ಕೊಂಡ್ರೆ ಆಮೇಲೆ ಅದರಿಂದ 60ರಿಂದ 70 ಕ್ವಶನ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಇನ್ನು ಜಿಯೋಗ್ರಫಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಹಿಮಾಲಯ ಇಂಪಾರ್ಟೆಂಟು ಕೇಳ್ತಾರೆ. 1 ಮಾರ್ಕ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಹಿಮಾಲಯ ಅಂದರೆ ಟೋಟಲ್ ಹಿಮಾಲಯದ ಮೇಲೆ ಕರೆಕ್ಟಾಗಿ ಓದಿದರೆ, ಅಚ್ಚುಕಟ್ಟು ನೋಟ್ಸ್ ಇಟ್ಕೊಂಡು ಓದಿದ್ರೆ 1 ಮಾರ್ಕ್ ಬಂದೇ ಬರುತ್ತೆ, ಡೆಫಿನೆಟಾಗಿ ಬಂದೇ ಬರುತ್ತೆ. ನಾನೆಲ್ಲ ಸುಮ್ಮನೆ ಇದು ಎಕ್ಸಾಂಪಲ್ಸ್ ಕೊಡ್ತಾ ಇರೋದು. ಅರ್ಥ ಆಯ್ತಲ್ಲ. ಕೋರ್ ಏರಿಯಾಸ್ ಅಂದರೆ ಏನು ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ರಲ್ಲ, ಈ ಥರ ಇರ್ತವೆ ಕೋರ್ ಏರಿಯಾಸ್ ಅಂದರೆ. ಎಂಟೈರ್ ಸಿಲೆಬಸ್ ನೋಡಬೇಕು. ಎಂಟೈರ್ ಟಾಪ್ ಫಸ್ಟ್ ಶೀಟಿಂದ ಕೊನೆ ಶೀಟ್ವರೆಗೂ ಏನೇನು ಬರ್ತವೆ ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಅಷ್ಟೇ. ಅನ್ವಾಂಟೆಡ್ ಎಲ್ಲ ತೆಗೆದು ಬಿಸಾಕಿ ಇಂಪಾರ್ಟೆಂಟ್ ಅಷ್ಟೇ ಓದ್ಕೋಬೇಕು. ಇಷ್ಟೇ ಥೀಮ್. ಇನ್ನು ಪಶ್ಚಿಮ ಘಟ್ಟಗಳು ಕರೆಂಟ್ ಅಫೇರ್ಸ್ನಲ್ಲಿದೆ. ಕೇಳ್ತಾರೆ, ಖಚಿತವಾಗಿ 1 ಮಾರ್ಕ್ ಬರುತ್ತೆ. ಕರಾವಳಿ ಮೈದಾನಗಳ ಮೇಲೆ ಒಂದು ಕ್ವಶನ್ ತೆಗಿತಾರೆ. L9 ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ಟಾಗಿ ಬಂದೇ ಬರುತ್ತೆ. L9 ಅಂದ್ರೇನು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು. ಮಳೆ ತುಂಬ ವ್ಯತ್ಯಾಸ ಆಗ್ತಾ ಇದೆ. L9 ಅಂತಕ್ಕಂಥ ವಿಚಾರ ಪೇಪರಲ್ಲಿ ಖಚಿತವಾಗಿ ಬರ್ತಾನೆ ಇರ್ತದೆ. L9 ಹಂಗಾಗಿದೆ, ಅಲ್ಲಿ ಮಳೆ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು, ಬರಗಾಲ, ಈ ಥರ ಎಲ್ಲ. ಕರ್ನಾಟಕದಲ್ಲಿ ಸುಮಾರು ಕಡೆ ಮಳೆ ಇಲ್ಲ,
ಸುಮಾರು ಕಡೆ ಮಳೆ, ಎಲ್ಲೋ ಒಂದು ಕಡೆ ಜಾಸ್ತಿ, ಈ ಥರ ಎಲ್ಲ ವ್ಯತ್ಯಾಸಗಳಾಗಿರೋದ್ರಿಂದ ಎಲ್ಲೇನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಳೆ ಮಾರುತಗಳು ಕೇಳ್ತಾರೆ, ಸಾಯಿಲ್ ಟೆಕ್ಸ್ಚರ್ ಮೇಲೆ ಕೇಳ್ತಾರೆ, ಖನಿಜಗಳು ಎಲ್ಲ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್. ಇದು ಕೋರ್ ಏರಿಯಾ ಅಂದರೆ ಇದು ಮೆಥಡ್. ಅರ್ಥ ಆಯ್ತಲ್ಲ? ಕೇವಲ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಮಾತ್ರ ಹೇಳ್ತೀವಿ ಅಷ್ಟೇ. ಅರ್ಥ ಆಗುತ್ತಲ್ಲ? ಆ ಥರ ಎಷ್ಟು ಏರಿಯಾಗಳು ಸಿಗ್ತಾವೋ ಅಷ್ಟು ಏರಿಯಾಗಳನ್ನ ಕಳಿಸ್ತಾ ಇರ್ತೀವಿ, ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕಳಿಸ್ತಾ ಇರ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಪ್ಪ, ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಿ. ಇಲ್ಲ ನಮಗೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಸೀನಿಯರ್ಸ್ ಇರ್ತಾರೆ, ತುಂಬ ಜನ 5-6 ವರ್ಷ ಓದಿರ್ತಕ್ಕಂಥವ್ರು ಇದ್ದಾರೆ. ಈ ಮೆಥಡಲ್ಲಿ ಓದ್ರಪ್ಪ, ಈ ಮೆಥಡಲ್ಲಿ ಓದಿ, ಎಲ್ಲ ಓದಾಗಿರುತ್ತಲ್ಲ, ಈ ಮೆಥಡಲ್ಲಿ ಓದಿ ನಿಮ್ಗೆ ಅನುಕೂಲ ಆಗುತ್ತಪ್ಪ. ಖಂಡಿತವಾಗ್ಲೂ ಕ್ವಶನ್ಸ್ ಬರ್ತವೆ. ಇದೇ ಮೆಥಡಲ್ಲೇ ಪೇಪರ್ ಸೆಟ್ಟಿಂಗ್ ಮೆಥಡ್ ಇದೇನೇ, ಕರೆಂಟ್ ಅಫೇರ್ಸ್ ಬೇಸ್ಡಲ್ಲೇ ಆಲ್ಮೋಸ್ಟ್ ಪೇಪರ್ ಸೆಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ನ ಸೂಕ್ಷ್ಮವಾಗಿ ಎತ್ಕೋಬೇಕಷ್ಟೇ, ಡೀಪಾಗಿ ಎತ್ಕೋಬೇಕು. ಎಲ್ಲ ಥರದಲ್ಲೂ ನೋಡಿದ್ರೆ ಕರೆಂಟ್ ಅಫೇರ್ಸು ಕೋರ್ ಏರಿಯಾಸ್, ಮೇಯ್ನ್ ಕೋರ್ ಏರಿಯಾಸ್ನ ಎತ್ಕೊಳ್ತಕ್ಕಂಥ ಕೆಪಾಸಿಟಿ ಇರಬೇಕು ನಿಮಗೆ. ಹಿಸ್ಟ್ರಿನಲ್ಲಿ ದಿವಾನ್ಸ್ ಬರ್ತದೆ ನೋಡ್ರಿ, ದಿವಾನ್ಸ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ, ಕಮಿಷನರ್ಸ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ, ಖಚಿತವಾಗಿ ತೆಗಿತಾರೆ. ಈ ಥರ ಹೇಳಿದೆ, ಎಕ್ಸಾಂಪಲ್ಸ್ ಹೇಳಿದ್ದು. ಮೈಸೂರು ಸಂಸ್ಥಾನದ ಮೇಲೆ ಒಂದು ಕ್ವಶನ್, ಒಡೆಯರ್ಸ್ ಬರ್ತಾರಲ್ಲ ಅದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಈ ಥರ ಕೃಷ್ಣದೇವರಾಯರ ಮೇಲೆ ಒಂದು ಕ್ವಶನ್ ಇರ್ತದೆ. ಬಹುಮನಿ ಕೃಷ್ಣದೇವರಾಯ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ, ಬಹುಮನಿ ಸರ್ ತೆಗೆದಿರ್ತಾರೆ, ಇಲ್ಲ ಕೃಷ್ಣದೇವರಾಯ, ಎಲ್ಲರಿಗೂ ಒಂದು ಕ್ವಶನ್ ಡೆಫಿನೆಟ್ ಆಗಿದ್ದೇ ಇರುತ್ತೆ. ಅರ್ಥ ಆಗ್ತದಲ್ಲ? ವಾಸ್ತುಶಿಲ್ಪದ ಮೇಲೆ ಫೋಕಸಿಂಗ್ ಜಾಸ್ತಿ ಇರಲಿ. ಕರ್ನಾಟಕದಲ್ಲಿ ಯಾವ್ಯಾವ ರಾಜವಂಶಗಳು ಆಳ್ವಿಕೆ ಮಾಡಿದ್ರು, ಕಲೆ ಮತ್ತು ವಾಸ್ತುಶಿಲ್ಪ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ರೆ ಕ್ವಶನ್ಸು ರೈಸ್ ಆಗ್ತವೆ. ಅರ್ಥ ಆಗ್ತದೆ? ಕರ್ನಾಟಕ ಏಕೀಕರಣದ ಮೇಲೆ ಕ್ವಶನ್ ಬರ್ತವೆ. ಈ ಥರ ಎತ್ಕೊಂಡು ಹೋದರೆ ಕ್ವಶನ್ ಏರಿಯಾ ವೈಸ್ ಕ್ವಶನ್ಸ್ನ ತೆಗೆದ್ರೆ ಎಕ್ಸಾಮಿನೇಷನ್ನ ಓದ್ಲಿಕ್ಕೆ ಅನುಕೂಲ, ಈಸಿ ಆಗುತ್ತೆ. ಗ್ರಂಥಗಳನ್ನು ಕರಗಿಸೋದು ಭಾಳ ಕಷ್ಟ. ಈ ಶಾರ್ಟ್ ಪೀರಿಯಡಲ್ಲಿ ಕರಗಿಸೋದು, 2 ಮಂತ್ಸಲ್ಲಿ ಕರಗಿಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಅರ್ಥ ಆಗ್ತಲ್ಲ? 2 ಮಂತ್ಸಲ್ಲಿ ಗ್ರಂಥಗಳೆಲ್ಲ ದೊಡ್ಡ ಬೃಹದಾಕಾರದ ಗ್ರಂಥಗಳನ್ನ ಅದನ್ನೆಲ್ಲ ನೋಟ್ಸ್ ಮಾಡೋದು ಬಾಯಿಲಿ ಇಂಪಾಸಿಬಲ್. ಅರ್ಥ ಆಗ್ತಲ್ಲ? ಮಿನಿಮಮ್ 1 ಇಯರ್ ಬೇಕು. ಕೂತ್ಕೊಂಡು ಮಾಡ್ತೀನಿ, ಹಗಲು ರಾತ್ರಿ ಕೂತ್ಕೊಂಡು ಮಾಡಿದ್ರು 1 ಇಯರ್ ಬೇಕು. ಆ ಟೋಟಲ್ ನೀವು ಎಂಟೈರ್ ಸಿಲೆಬಸ್ ಓದ್ತೀವಿ ಅಂದರೆ ದಿಸ್ ಈಸ್ ಶಾರ್ಟ್ಕಟ್ ಮೆಥಡ್. ಯಾರಿಗೆಲ್ಲ ಬರುತ್ತೆ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಕ್ಲಾಸಸ್ ನಡೀತಾ ಇದೆ, ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿರಪ್ಪ. ಒಳ್ಳೆಯದಾಗಲಿ. ಇನ್ನು ನೆಕ್ಸ್ಟು ನಿಮ್ಮ DCC ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. DCC ಬ್ಯಾಂಕ್ ಆ್ಯಂಡ್ KMFಗೆ ಕನ್ನಡ ನೋಟ್ಸು ಪ್ಲಸ್ FDA SDA ನಿಮ್ಮ VAO ಈ ಕಾಲಾಗಿದೆಯಲ್ಲ ಪೇಪರ್ 2ನಲ್ಲಿ ಕನ್ನಡ ನೋಟ್ಸ್ ಅದ್ಭುತವಾಗಿದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ಪೇಪರ್ 2ನಲ್ಲಿ ಕನ್ನಡ ಇದೆಯಲ್ವಾ, ಕನ್ನಡ 35 ಮಾರ್ಕ್ಸ್ ಇದೆ ಅಲ್ವಾ, ಅದಕ್ಕೆ ಕನ್ನಡ ನೋಟ್ಸು ಅದ್ಭುತವಾಗಿದೆ. ಯಾರಿಗಾರ ಅವಶ್ಯಕತೆ ಇದೆ ತೆಗೆದುಕೊಂಡು ಓದ್ರಪ್ಪ. ಇನ್ನು ಕಾನ್ಸ್ಟಿಟ್ಯೂಷನ್ ರೆಡಿ ಇದೆ, ಕಂಪ್ಲೀಟ್ ನೋಟ್ಸ್ ಕಾನ್ಸ್ಟಿಟ್ಯೂಷನ್ ರೆಡಿ ಇದೆ, ತೊಗೊಂಡು ಓದ್ರಿ. ಇನ್ನು ನಮ್ಮ ಮಾಮೂಲಿ DCC ಬ್ಯಾಂಕ್ ಆ್ಯಂಡ್ KMFಗೆ ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 Act 3000 ಕ್ವಶನ್ ಬ್ಯಾಂಕ್ ರೆಡಿ ಇದೆ. ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಇದು ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದು. ಯಾವ ಮಾಧ್ಯಮದಲ್ಲಿದೆ? ಕನ್ನಡ ಮಾಧ್ಯಮದಲ್ಲಿದೆ. ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ ಎಷ್ಟು ಬೇಕೋ ಅಷ್ಟು, ನಿಮ್ಮ KMF ಆ್ಯಂಡ್ DCC ಬ್ಯಾಂಕ್ ಎಷ್ಟು ಬೇಕೋ ಅಷ್ಟು ರೆಡಿ ಇದೆ. ಕ್ಲಾಸಸ್ ಕಳಿಸ್ತಾ ಇರ್ತೀವಿ, ಓದ್ಕೊಳ್ರಿ. ಇನ್ನು ಇಂಗ್ಲೀಷ್ ಮೆಟೀರಿಯಲ್ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಅಂತ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಅವರಷ್ಟು ಜನಕ್ಕೆ ಕಳಿಸಿದ್ದೀವಿ. ಅಥೆಂಟಿಕೇಟೆಡ್ ಸೋರ್ಸಸ್, ಅಥೆಂಟಿಕೇಟೆಡ್ ಹ್ಯಾಂಡ್ ರಿಟನ್ ನೋಟ್ಸ್ ಇದು, ನಂದೇ ನೋಟ್ಸ್ ಇದು. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ನೋಟ್ಸ್ ತೆಗೆದುಕೊಂಡ್ರೆ ಇದು ಫ್ರೀ ಇರುತ್ತಪ್ಪ. ಇದು ಯಾವುದೇ ಕಾರಣಕ್ಕೂ ಪೇಡ್ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಅನ್ವಾಂಟೆಡ್ ಮೆಸೇಜಸ್ ಮಾಡಬೇಡಿ ದಯವಿಟ್ಟು. ಇದು ಪೇಡ್ ಅಲ್ಲಪ್ಪ, ಫ್ರೀ ನೋಟ್ಸ್ ಇದು. ಹುಡುಗರಿಗೆ ಅನುಕೂಲ ಆಗಲಿ ಅಂತ ಹ್ಯಾಂಡ್ ರಿಟನ್ ನೋಟ್ಸ್ 203 ಶೀಟ್ ಇದೆ, 203 ಶೀಟ್ಸ್ ಇದ್ದಾವೆ, ಕಳಿಸ್ಕೊಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಒಂದು ಸ್ವಲ್ಪ ಸ್ಮಾಲ್ ನೋಟ್ಸ್ ಇದೆ. ಇದರಿಂದನೇ ಬರ್ತವಪ್ಪ. ಯಾವುದೋ ಹಳೆ ಗ್ರಂಥದಿಂದ ಬರೆದಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ. ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಒಳ್ಳೆಯದಾಗಲಿ. ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಐ ಥಿಂಕ್ ಕೇಳಿದ ಕ್ವಶನ್ಸ್ಗೆ ಎಲ್ಲದಕ್ಕೂ ಇಲ್ಲೇ ಆನ್ಸರ್ ಇದೆ. ಈ ವಿಡಿಯೋ ನೋಡ್ಕೊಳ್ಳಿ. ಯಾರಿಗಾರ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿ, ಇಲ್ಲ ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಇಷ್ಟೊಂದು ಪೋಸ್ಟು ಮತ್ತೆಂದ ಆಗ್ತಾವೋ ಇಲ್ವೋ ಅದು ಕತೆ ಗೊತ್ತಿಲ್ಲ. ಅದ್ರ ಕತೆ ಇಷ್ಟು ಪೋಸ್ಟು, ಹೆವಿ ಪೋಸ್ಟ್ ಇದ್ದಾವೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಯಾವುದಾದ್ರೂ ಸರಿ ಅದೇ ಇದೆ ಅಂತ ಯಾರು ಹೇಳಬಾರ್ದು. ಅದೇ ಬೇಕು, ಇದೇ ಬೇಕು, ಆಫೀಸರ್ ಪೋಸ್ಟೇ ಬೇಕು, ದಯವಿಟ್ಟು ಆಟ ಬೀಳಬೇಡಿ. ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಕ್ಸ್ಟ್ ಓದಲಿಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಒಂದು ಕೆಲಸ ಕೈಯಲ್ಲಿತ್ತು ಅಂದರೆ ನೆಕ್ಸ್ಟ್ ಓದ್ಕೋಬೋದು. ಬೇಕಾದ್ರೆ ಒಂದು ಕೆಲಸದ ಮೇಲೆ ಫೋಕಸಿಂಗ್ ಇರಲಿ, ಯಾವುದಾದ್ರೂ ಸರಿ, ನಿಮ್ಮ ಚಾಯ್ಸು, ನಿಮ್ಮ ಅನುಕೂಲ. KPSCದಾದರೂ ಓದಿ, KA ಓದಿ, DCC ಬ್ಯಾಂಕ್ಸ್ ಆದರೂ ಓದಿ. KPSC KA ಆದರೆ ಇಂಟರ್ವ್ಯೂ ಇರೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, KPSC KAದಲ್ಲಿ ಇಂಟರ್ವ್ಯೂ ಇರೋದಿಲ್ಲ. ರಾಂಗ್ ಮಾರ್ಕ್ ಹಾಕು ತೋರಿಸ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸತಿ ಹೇಳ್ತೀನಿ, ಬರೆದು ತೋರಿಸ್ತೀನಿ ನೋಡ್ರಿ. KPSC KA ಇಂಟರ್ವ್ಯೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಅದೇ ನಿಮ್ಮ DCC ಬ್ಯಾಂಕ್ ಆ್ಯಂಡ್ KMF ಇಂಟರ್ವ್ಯೂ ಇರುತ್ತೆ.
ಇದರಲ್ಲಿ ಇಂಟರ್ವ್ಯೂ ಇರುತ್ತೆ. ದಿಸ್ ಇಸ್ ದಿ ಮೇಜರ್ ಡಿಫ್ರೆನ್ಸ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದಿ ಮೇಜರ್ ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಇಂಟರ್ವ್ಯೂ ಇಲ್ಲದೆ ಇರ್ತಕ್ಕಂಥದ್ದು FDSDA 3,000 ಅಂತ ಎಷ್ಟೋ ಆಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಜಾಸ್ತಿ ಹೆವಿ ವೇಕೆನ್ಸಿ ಇದ್ದಾವೆ. FDSDA KPSC ಮಾಡ್ತಾರಲ್ಲಪ್ಪ, ಯಾವುದು GS ಪೇಪರ್ 100 ಮಾರ್ಕ್ಸ್ಗೆ ಪ್ಲಸ್ ಕನ್ನಡ ಪೇಪರ್ 100 ಮಾರ್ಕ್ಸ್ಗೆ ಈಸಿಯಾಗಿ ಜಾಬ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? FDSDA ಬಗ್ಗೆ ಮಾತಾಡ್ತಾ ಇದ್ದೀನಿ. FDA ಆ್ಯಂಡ್ SDA ಬಗ್ಗೆ. FDSD ಹಳೆ FDSD KPSC ಕಾಲ್ ಮಾಡ್ತಿತ್ತಲ್ಲ, ಅದು 100 ಮಾರ್ಕ್ಸ್ GS ಇರುತ್ತೆ, 100 ಮಾರ್ಕ್ಸ್ ಕನ್ನಡ ಇರುತ್ತೆ. 100 ಮಾರ್ಕ್ಸ್ಗೆ ಕನ್ನಡ ಇರುತ್ತೆ. GS 100, ಕನ್ನಡ 100 ಇರುತ್ತೆ. ಇದರಲ್ಲಿ ಈಸಿಯಾಗಿ ಸೆಲೆಕ್ಷನ್ ಆಗ್ಬೋದು. 3,000 ವೇಕೆನ್ಸಿ ಆಗ್ತಿದ್ದಾವೆ ಹೆಚ್ಚು ಕಡಿಮೆ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? 3,000 ಮೋರ್ ಆರ್ ಲೆಸ್ 3,000 ಆಗ್ತಾ ಇದ್ದಾವೆ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ರಿ. ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಅದು ಓದೋ ಕಡೆ ಗಮನ ಇರಲಿ. ಅದು ಬಿಟ್ಟು ಇನ್ನು ಯಾವುದೇ ಸಾಧನೆಗಳು ಮಾಡಬೇಡ್ರಿ. 72,000 ವೇಕೆನ್ಸಿ, ಎಲ್ಲರೂ ಒಂದು ಪೋಸ್ಟ್ ಮಾಡ್ಕೊಂಡು ಕೂತ್ಕೊಳ್ರಿ. ಒಳ್ಳೇದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಇದ್ದರೆ ಹೇಳ್ತೀನಿ.